ಇನ್ನು ಈ ಡ್ಯಾಮ್ನ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ ಸುಮಾರು 105 ಟಿಎಂಸಿ ಸಾಮರ್ಥ್ಯದ ಟಿಬಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ನದಿಗೂ ಕೂಡ ಬಿಡುಗಡೆ ಆಗಿದೆ. ಈಗಾಗಲೇ ಒಂದು ಕಡೆ ಒಂದು ಚೈನ್ ಕಟ್ ಆಗಿದೆ. ಇದರಿಂದ ಒಂದೇ ಕಡೆ ನೀರು ಬಿಡುಗಡೆ ಆಗಿದೆ. ಇದು ಸಹಜವಾಗಿ ಆ ಭಾಗದಲ್ಲಿರುವಂತಹ ಜನರಿಗೆ ಒಂದು ರೀತಿ ತೊಂದರೆ ಆಗಬಹುದು. ವಿಜಯನಗರ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಲ್ಲಿ ಸಹಜವಾಗಿ ಇದು ಪ್ರವಾಹದ ಭೀತಿ ಉಂಟಾಗಿದೆ. ಈ ಜಿಲ್ಲೆಗಳ ಮೇಲೆ ಅದರ ಒಂದು ಎಫೆಕ್ಟ್ ಹೆಚ್ಚಾಗಿರುತ್ತೆ. ವಿಜಯನಗರ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಲ್ಲಿ ಇನ್ನು ಡ್ಯಾಮ್ನಿಂದ 20 ಅಡಿ ನೀರು ಖಾಲಿಯಾದ ಬಳಿಕ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಏನೆಲ್ಲ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಬೇಕಾಗಿರುವಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಭಾಗದಲ್ಲಿರುವಂಥ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಹಜವಾಗಿ ಈ ಕೊಪ್ಪಳ ಆ ಭಾಗದಲ್ಲಿ ಹೆಚ್ಚಾಗಿ ಜಿಲ್ಲೆಗಳಲ್ಲಿ ಎಫೆಕ್ಟ್ ಆಗುತ್ತೆ. ಅರವತ್ತರಿಂದ 65 ಟಿಎಂಸಿ ನೀರು ಖಾಲಿ ಮಾಡಬೇಕಾಗುತ್ತದೆ. 20 ಅಡಿ ನೀರು ಖಾಲಿ ಆದ್ರೆ ಸಮಸ್ಯೆ ಬಗ್ಗೆ ಗೊತ್ತಾಗುತ್ತೆ, ಏನಾಗಿದೆ ಅಲ್ಲಿ, ಯಾಕೆ ಚೈನ್ ಕಟ್ ಆಯಿತು ಅಂತ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 20 ಅಡಿ ನೀರು ಖಾಲಿ ಆದ್ರೆ ಮಾತ್ರ ನಮಗೆ ಆ ಸಮಸ್ಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಲಿದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀರನ್ನು ಖಾಲಿ ಮಾಡುವ ಅನಿವಾರ್ಯತೆ ಉಂಟಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಡ್ಯಾಮ್ ನಿರ್ಮಾಣ ಸಮಯದಲ್ಲಿನ ಡಿಸೈನ್ ಅನ್ನ ತರಿಸಲಾಗುತ್ತಿದೆ. ನೀರಿನ ಫೋರ್ಸ್ ಹೆಚ್ಚಿರೋದ್ರಿಂದ ಕೆಲಸ ಮಾಡಲು ಆಗಲ್ಲ. ಈ ಡ್ಯಾಮ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅದೆಲ್ಲದ್ರ ಬಗ್ಗೆನೂ ಕೂಡ ನಾವು ತರಿಸ್ಕೊಳ್ಬೇಕಾಗತ್ತೆ. ಹೀಗಾಗಿ ನೀರಿನ ಫೋರ್ಸ್ ಹೆಚ್ಚಾಗಿರೋದ್ರಿಂದ ಕೆಲಸ ಮಾಡೋದಕ್ಕಾಗಲ್ಲ. ಸದ್ಯ 1 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತಿದೆ. ನದಿ ಪಾತ್ರದಲ್ಲಿ ಯಾರಿಗೂ ಯಾವುದೇ ರೀತಿ ಅಂತ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಮಾಡಿದೆ ನಮ್ಮಲ್ಲೇ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು. ಈಗಾಗಲೇ ಸೆಕ್ರೆಟ್ರಿ, MDಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60ರಿಂದ 65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನ್ಯಾಗ ಹೋಗ್ಬೇಕು ಅಂತಂದರೆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಇನ್ನದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದ ಪ್ರತಿಷ್ಠಿತ ಜಲಾಶಯಗಳಲ್ಲಿ ಒಂದಾದಂಥ ತುಂಗಭದ್ರಾ ಜಲಾಶಯ ಅವಧಿ ಪೂರ್ವವೇ ಭರ್ತಿಯಾಗಿತ್ತು. ಆ ಒಂದು ಕೃಷಿಯ ವಾತಾವರಣ ಎಲ್ಲ ಜಿಲ್ಲೆಯ ಮತ್ತು ಬೇರೆ ಬೇರೆ ರಾಜ್ಯಗಳ ಜನರಿಗೂ ಕೂಡ ಒಂದು ಸಂತೋಷದ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಈಗ ಆ ಒಂದು ಪ್ರತಿಷ್ಠಿತ ತುಂಗಭದ್ರಾ ಜಲಾಶಯಕ್ಕೆ ಈಗ ಆಪತ್ಕಾಲ ಬಂದ ಒದಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಏನೋ ಸರಿಸುಮಾರು ಕೇವಲ 1 ತಿಂಗಳಲ್ಲಿ ಭರ್ತಿಯಾದಂಥ ಜಲಾಶಯ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ನದಿಗೆ ಹರಿಬಿಡಲಾಗಿತ್ತು. ಆದರೆ ಇದೇ ತಿಂಗಳು 13ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಕಾರ್ಯಕ್ರಮ ಇರೋದ್ರಿಂದ ಜಲಾಶಯದಲ್ಲಿ ಸಂಪೂರ್ಣವಾಗಿ ನೀರನ್ನು ಸಂಗ್ರಹಣೆ ಮಾಡಲಾಗಿತ್ತು. ಆದರೆ ನೀರಿನ ಒತ್ತಡ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಸರಿಸುಮಾರು ಏನು 33 ಕ್ರಸ್ಟ್ ಗೇಟ್ಗಳನ್ನ ಹೊಂದಿದಂಥ ಜಲಾಶಯದಲ್ಲಿ 19ನೇ ಕ್ರಸ್ಟ್ ಗೇಟ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಏನು ಮಿಡ್ನೈಟ್ 1:30-2 ಗಂಟೆ ಸುಮಾರು ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಈಗ ನಾನು ಲೈವ್ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೇನೆ. ಏನು ಸರಿಸುಮಾರು 30 ಕ್ರಸ್ಟ್ ಗೇಟ್ಗಳ ಮುಖಾಂತರ ನೀರನ್ನು ಹೊರಬಿಡಲಾಗ್ತಾ ಇದೆ. ಅದರಲ್ಲಿ 29 ಕ್ರಸ್ಟ್ ಗೇಟ್ಗಳ ಮುಖಾಂತರ ನೀರು ಬೀಳ್ತಕ್ಕಂಥ ರೀತಿ ಒಂದು ರೀತಿ ಇದ್ದರೆ ಆ 19ನೇ ಕ್ರಸ್ಟ್ ಗೇಟ್ಗಳ ಮುಖಾಂತರ ಬೀಳ್ತಕ್ಕಂಥ ರೀತಿಯೇ ಒಂದು ರೀತಿಯಾಗಿದೆ ಅಂತ ಹೇಳಿದರೆ ಇದು ಸರಿಸುಮಾರು ಏನು ಕ್ರಸ್ಟ್ ಗೇಟ್ಗಳ ಮುಖಾಂತರ 2 ಅಡಿ 3 ಅಡಿ ಎತ್ತರಿಸಿ ನೀರನ್ನು ಬಿಟ್ಟರೆ ಅದು ಯಾವುದೇ ಕಾರಣಕ್ಕೂ ಕ್ರಸ್ಟ್ ಗೇಟ್ನ ಕೊಚ್ಚಿ ಹೋಗಿರೋದ್ರಿಂದ ಸಂಪೂರ್ಣವಾಗಿ ಇರ್ತಕ್ಕಂಥ ಕ್ರಸ್ಟ್ ಗೇಟ್ಗಳ ಮುಖಾಂತರ ನೀರು ಹೊರಗೆ ಹೋಗ್ತಾ ಇದೆ. ಹಾಗಾಗಿ ಏನು ತುಂಗಭದ್ರಾ ಜಲಾಶಯ ಸರಿಸುಮಾರು 60ರಿಂದ 70 ವರ್ಷದ ಹಳೆಯದಾದಂಥ ಜಲಾಶಯ. ಬಹಳಷ್ಟು ಪ್ರಮಾಣದಲ್ಲಿ 3 ಜಿಲ್ಲೆ ಏನು 3 ರಾಜ್ಯ 8 ಜಿಲ್ಲೆಗಳಿಗೆ ಬಹಳಷ್ಟು ಪ್ರಮಾಣದ ಜೀವನ ನಡೆಗಿಂತ ತುಂಗಭದ್ರಾ ಜಲಾಶಯದಲ್ಲಿ ಈಗ ನಿನ್ನೆ ಏಕಾಏಕಿ ಕ್ರಸ್ಟ್ ಗೇಟ್ ಒಂದು ಕೊಚ್ಚಿ ಹೋಗಿರೋದ್ರಿಂದ ಭಾರಿ ಪ್ರಮಾಣದಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಹಾಗಾಗಿ ಏನು ರಾತ್ರೋರಾತ್ರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗೊಂದು ಕ್ರಸ್ಟ್ ಗೇಟ್ಗಳ ಮುಖಾಂತರ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ನದಿಗೆ ಈಗಾಗಲೇ ಹರಿಬಿಟ್ಟಿರ್ತಕ್ಕಂಥದ್ದು. ಆ ಒಂದು ನೀರನ್ನು ಹರಿಬಿಟ್ಟಿರೋದ್ರಿಂದ ತುಂಗಭದ್ರಾ ಜಲಾಶಯ
ಜಲಾಶಯದ ಬೆಳಗಿನ ಮುಂಜಾವಿನ ಒಂದು ಲೈವ್ ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಸ್ವಚ್ಛಂದವಾಗಿ ಈಗ ತುಂಗಭದ್ರಾ ಜಲಾಶಯ ಹರಿತಾ ಇದೆ ಅಂತ ಹೇಳ್ಬೋದು ಒಂದು ಕಡೆ. ಆದರೆ ಅದೇ ರೀತಿಯಾಗಿ ಆಪತ್ಕಾಲ ಬಂದುವುದರಿಂದ ತುಂಗಭದ್ರಾ ಜಲಾಶಯ ಕ್ರಸ್ಟ್ ಬಹಳಷ್ಟು ಪ್ರಮಾಣದಲ್ಲಿ ಹಾನಿಯಾಗುವಂಥ ಸಾಧ್ಯತೆ ಕೂಡ ಇರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಜಲಾಶಯದಿಂದ ಏನು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋದ್ರಿಂದ ಏನು ತುಂಗಭದ್ರಾ ಏನು ಜೊತೆಗೆ ಹಂಪಿ ಭಾಗದ ಕೆಲವೊಂದಿಷ್ಟು ಮಂಟಪಗಳು ಕೂಡ ಈಗಾಗಲೇ ಮುಳುಗಡೆ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಂಪ್ಲಿ ಭಾಗದ ಬ್ರಿಡ್ಜ್ಗೂ ಏನು ಕಂಪ್ಲಿ ಮತ್ತು ಕೊಪ್ಪಳಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಬ್ರಿಡ್ಜ್ ಸೇತುವೆ ಇದು ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗುವಂಥ ಹಂತ ಕೂಡ ತಲುಪಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಏನು ಅಧಿಕಾರಿಗಳು ಸರಣಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಏನಂತ ಹೇಳಿದರೆ ಈ ಒಂದು ಕ್ರಸ್ಟ್ ಗೇಟ್ ದುರಸ್ತಿನ ಯಾವ ರೀತಿ ಮಾಡಬಹುದು, ಆ ಒಂದು ತಂತ್ರಜ್ಞಾನ ಎಲ್ಲಿಂದ ಕರೆದುಕೊಂಡು ಬರಬಹುದು ಅಂತಕ್ಕಂಥ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಸರಣಿ ಸಭೆಯನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಲಾಶಯ ಸಂಪೂರ್ಣವಾಗಿ 105 TMC ಕೆಪಾಸಿಟಿ ಹೊಂದಿರತಕ್ಕಂಥ ಜಲಾಶಯದಲ್ಲಿ 105 TMCಗೂ ಅಧಿಕ ನೀರು ಸಂಗ್ರಹಣೆ ಇರೋದ್ರಿಂದ ಈ ಒಂದು ಜಲಾಶಯದಿಂದ ಸರಿಸುಮಾರು 60ಕ್ಕೂ ಅಧಿಕ TMC ನೀರನ್ನು ಹೊರಬಿಟ್ಟರೆ ಮಾತ್ರ ಆ ಒಂದು ಕ್ರಸ್ಟ್ ಗೇಟ್ಗಳನ್ನು ದುರಸ್ತಿ ಮಾಡಬೇಕಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಯಾಕಂತ ಹೇಳಿದರೆ ಅಷ್ಟೊಂದು ಪ್ರಮಾಣದಲ್ಲಿ ನೀರಿನ ಸಂಗ್ರಹಣೆ ಇರೋದ್ರಿಂದ ಆ ಒಂದು ನೀರನ್ನು ನದಿಗೆ ಹರಿಬಿಡೋದರ ಮೂಲಕ ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ದುರಸ್ತಿ ಮಾಡುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಸ್ಥಳೀಯ ಶಾಸಕರಾಗಿರ್ಬೋದು ಗವ್ಯಪ್ಪ ಮತ್ತು ಹೂಡಾ ಅಧ್ಯಕ್ಷರಾಗಿರ್ತಕ್ಕಂಥ HNF ಇಮಾಮ್ ಆಗಿರ್ಬೋದು, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಆಗಿರ್ಬೋದು, TB ಬೋರ್ಡ್ನ ಅಧಿಕಾರಿಗಳು ಎಲ್ಲರೂ ಕೂಡ ನಿನ್ನೆ ಮಧ್ಯರಾತ್ರಿಯೇ ಬಂದು ಈಗಾಗಲೇ ವಿಸಿಟನ್ನು ಮಾಡ್ಕೊಂಡು ಹೋಗಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಯಾವ ರೀತಿಯ ತಂತ್ರಜ್ಞಾನ ಕರೆಸ್ಕೊಂಡು ಇಂದು ಈ ವಾತಾವರಣ ಈ ಒಂದು ದುರಸ್ತಿಯನ್ನು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಅವರು ಸರಣಿ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಇದೇ ತಿಂಗಳು 13ನೇ ತಾರೀಕಿಗೆ ಏನು ನಿಗದಿಯಾಗಿತ್ತು ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ, ಅದು ಈಗ ಮುಂದೂಡುವಂಥ ಸಾಧ್ಯತೆಗಳು ಎಲ್ಲ ಲಕ್ಷಣಗಳು ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಗೇಟ್ ಈಗ ಆಗಲೇ ದುರಸ್ತಿಯನ್ನು ಈಗಾಗಲೇ ಸಂಪೂರ್ಣವಾಗಿ ಕಿತ್ತು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ದುರಸ್ತಿ ಮಾಡಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸರಣಿ ಮೇಲೆ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ತುಂಗಭದ್ರಾ ಜಲಾಶಯಕ್ಕೆ ಈಗ ಇಂಥ ಒಂದು ಆಪತ್ಕಾಲ ಬಂದು ಇದಿರತಕ್ಕಂಥದ್ದು ನಿಜಕ್ಕೂ ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಎಸ್, ಎಕ್ಸಾಕ್ಟ್ಲಿ, ಅದು ಆಪತ್ತಾಗುತ್ತೆ. ಯಾಕಂದರೆ ಇಟ್ ಇಸ್ ನಾಟ್ ಈಸಿ. ಈಗ ಆ ತಜ್ಞರನ್ನು ಕರೆಸಬೇಕು, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ಬೋದು. ಮತ್ತು ಯಾವ ಗೇಟು ಅನ್ನೋದನ್ನು ನಾವು ನಿಮಗೆ ಒಂದ್ಸಲ ತೋರಿಸ್ತೀವಿ, ಅದು ಹೇಗೆ ಕಟ್ಟಾಗಿದೆ ಮತ್ತು ಅಲ್ಲಿ ಹೆವಿ ಫ್ಲೋ ಇರೋದನ್ನು ಕೂಡ ನೀವು ಗಮನಿಸಬಹುದು. ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ ಅದು. 19ನೇ ಗೇಟ್ನಲ್ಲಿ ಒಂದು ಕಡೆ ನೀವು ಡಿಫ್ರೆನ್ಸನ್ನು ನೋಡ್ಬೋದು. ಬೇರೆ ಕಡೆ ಯಾವ ರೀತಿ ನದಿ ನೀರು ಹರಿತಾ ಇದೆ, ಅಲ್ಲಿ ಯಾವ ರೀತಿ ಹರಿತಾ ಇದೆ ಅಂತ. ಅಲ್ಲಿ ಹೆಚ್ಚು ಪ್ರಮಾಣದ ನೀರು ಹರಿವಾಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇದರಿಂದ ಸಹಜವಾಗಿ ಅಲ್ಲಿ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಒಂದು ರೀತಿ ಅಪಾಯ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆನ ಬಗೆಹರಿಸಬೇಕಾಗಿರುವಂಥ ಸವಾಲಿನ ಕೆಲಸ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.